ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಯಾಗ ಮಾಡಿಸಿದ್ರು. ಯಾಗದ ವಿಶೇಷ ಏನಿದೆ ಸರ್? ಸರ್, ಅದು ರಾಜಶ್ಯಾಮಲ ಯಾಗ ಅಂತ ನಾವು ಸುಮಾರು ಆ ಯಾಗನ ಮಾಡಬೇಕಾದ್ರೆ ಭಾರಿ ಪವಿತ್ರವಾದಂಥ ಯಾಗ. ಯಾರು ಮಾಡಬೇಕಾದ್ರೂ ಕೂಡ ಭಾರಿ ನಿಷ್ಠೆಯಿಂದ ಮಾಡಬೇಕು. ನಮಗೆ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಹೇಳಿದರು, ಭಾರಿ ನಿಷ್ಠೆಯಿಂದ ಮಾಡಿಸ್ಬೇಕು, ಇದು ಭಾರಿ ಪವರ್ಫುಲ್ ಯಾಗ. ಅದೇ ರೀತಿಯಲ್ಲಿ ನಾವು 108 ಡೇಸು ಲಿಂಗಾಭಿಷೇಕ ಮಾಡಿ ನಮ್ಮ ಕೈಯಿಂದ ಡೈಲಿ ಹಾಲಿಂದ ಎಲ್ಲ ಅಭಿಷೇಕ ಖುದ್ದು ನನ್ನ ಕೈಯಿಂದನೇ ಮಾಡಿ 109 ದಿವಸ ಅದನ್ನು ಆ ಯಾಗನ ಇಟ್ಕೊಂಡಿದ್ದೀವಿ. ಆ ಯಾಗ ಮಾಡೋ ಸಂದರ್ಭದಲ್ಲಿ ಕೂಡ ಭಾರಿ ಪವಿತ್ರವಾದಂಥ 5 ಯಾಗ ಮಾಡಿದ್ವಿ. ಒಂದು ಸುದರ್ಶನ ಯಾಗ, ಒಂದು ಗಣೇಶ ಯಾಗ ಮತ್ತು ರಾಜಶ್ಯಾಮಲ ಯಾಗ. ಆ ಥರ 5 ಯಾಗ, 5 ಕುಂಡ್ಲೆ ಇಟ್ಟುಬಿಟ್ಟು ಅಟ್ ಎ ಟೈಮ್ 5 ಯಾಗನ ಕಂಟಿನ್ಯೂ 2 ಡೇಸ್ ಮಾಡಿದ್ದೆ. ಆ ಯಾಗ ಮಾಡಿದ ಮೇಲೆ ನಮ್ಮ ಸ್ವಾಮೀಜಿ ಹೇಳಿದ್ರು, ಇಲ್ಲ 6 to 7 ಮಂತ್ಸಲ್ಲಿ ನಿಮ್ಮ ಏನು ಬೇಡಿಕೆ ಇಟ್ಟಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಬೇಕು, ಡಿ ಕೆ ಶಿವಕುಮಾರ್ ನಮ್ಮ ಗುರುಗಳು ಅಂಥೇಳಿ ನಾವು ಅದನ್ನು ನಾನು ನಮ್ಮ ಮಿಸ್ಸಸ್ಸು ಪಡ ಇಟ್ಟಿದ್ದೇವೆ. ಅದು ಈಡೇರಿದೆ. ಭಗವಂತ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಾಹೇಬರು ಈ ಕಷ್ಟಕ್ಕೆ ಫಲಿತ ಸಿಕ್ಕಿದೆ. ನಾವು ಸುಮಾರು 28 ವರ್ಷದಿಂದ ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಸಾಹೇಬರನ್ನ, ಎಷ್ಟು ಕಷ್ಟ ಪಟ್ಟಿದ್ದಾರೆ ಈ ಪಕ್ಷಕ್ಕೋಸ್ಕರ, ಈ ಸರ್ಕಾರಕ್ಕೋಸ್ಕರ ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಪಕ್ಷ ಅಂದರೆ ಅವ್ರಿಗೆ ಎಷ್ಟು ನಿಷ್ಠ, ಸರ್ಕಾರ ಅಂದರೆ ಎಷ್ಟು ನಿಷ್ಠ ಅಂತ ನಾನು ಭಾರಿ ಹತ್ತಿರದಿಂದ ನೋಡಿದ್ದೀನಿ. ಆ ಕಷ್ಟವನ್ನು ಬೇರೆಯವರು ಯಾರು ಕೂಡ ನಿಭಾಯಿಸೋಕ್ಕೆ ಭಾರಿ ಕಷ್ಟ. ಅಂಥ ಕಷ್ಟನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಈ ಭಗವಂತ ಇವತ್ತು ಆಶೀರ್ವಾದ ಮಾಡಿ ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಮೇಡಮ್ ಅಂತ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡ್ತಾಯಿದ್ದಾರೆ. ಸಂಪೂರ್ಣ ನಮಗೆಲ್ಲರಿಗೂ ಕೂಡ ಭಾರಿ ಖುಷಿ ತಂದಿದೆ. ಸರ್, ಎಷ್ಟು ದಿನ ಮಾಡಿಸಿದ್ರಿ ಯಾಗ? ಯಾವಾಗ ಮಾಡಿಸಿದ್ರಿ ಸರ್? 2 ಡೇಸ್ ಮಾಡಿಸಿದ್ವಿ. ನವಂಬರಲ್ಲಿ ಮಾಡಿಸಿದ್ದು. ಅದು ವಿಶೇಷವಾಗಿ ನನಗೆ ಆಂಧ್ರದಲ್ಲಿ ಹೇಳಿದರು, ಈ ಯಾಗ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ ಮತ್ತು ಜಗನ್ ಅವರು ಕೂಡ ಮಾಡಿದರು, CM ಆಗಬೇಕು ಅಂತ, ಸಕ್ಸಸ್ ಆಗಿದ್ದಾರೆ. ರೇವಂತ್ ರೆಡ್ಡಿನೂ ಕೂಡ ಮಾಡಿದರು, KCR ಕೂಡ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಈ ಯಾಗನ ಸುಮ್ಕೆ ಯಾರೋ ಮಾಡ್ತೀವಿ ಅಂತಂದ್ರಲ್ಲ, ಪವಿತ್ರವಾಗಿ ವಿಶೇಷವಾಗಿ ಮಾಡಿಸ್ಬೇಕು, ನಿಷ್ಠೆ ಇರಬೇಕು. ಅದಕ್ಕೆ ಮುಂದೆ ಏನಿಲ್ಲ ಅಂದರೆ ಕೂಡ ಒಂದು 3 ಮಂತ್ಸು, ಆಮೇಲೆ ಒಂದು 40 ಡೇಸು ನಿಷ್ಠೆ ಇರಬೇಕು ಆ ಯಾಗ ಮಾಡಬೇಕು ಅಂದರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಿಸ್ಸಸ್ಸು ಇದ್ಕೊಂಡು ಮಾಡಿಸಿದ್ದೀವಿ. ನಮಗೂ ಸಾಹೇಬ್ರಿಗೂ, ದೇವ್ರಿಗೂ ಪೂಜಾರಿಗೆ ಎಷ್ಟು ನೆಂಟಸ್ಥಾನ ಇರ್ತಾನೋ, ದೇವ್ರಿಗೂ ಭಕ್ತರಿಗೆ ಎಷ್ಟು ನೆಂಟಸ್ಥಾನ ಇರ್ತೈತೋ ಅದೇ ರೀತಿಯಲ್ಲಿ 28 ವರ್ಷದಿಂದ ನಾವು ಅವ್ರ ಜೊತೆಯಲ್ಲಿದ್ದೇವೆ. ನಾವು ಅವ್ರು ಆಗಬೇಕು ಅಂತ ನಮಗೊಂದು ಕನಸಿತ್ತು, ಆ ಕನಸು ಈಡೇರಿದೆ. ನಮ್ಗೆ ಇದಕ್ಕಿಂತ ದೊಡ್ಡ ವಿಶೇಷ ಏನಿಲ್ಲ. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಈಗ ನೋಡಿ ನಾಳೆ ನಾಡಿದ್ದು ತೊಗೊತಾ ಇದ್ದಾನೆ ಅಂತಂದರೆ ಅಷ್ಟು ಖುಷಿ ನಮಗೆ. ಭೇಟಿ ಆಗಿದೆ ಡಿ ಕೆ ಶಿವಕುಮಾರ್ ಅವರು? ಭೇಟಿ ಆಗಿದೆ ಸರ್, ನಿನ್ನೂ ಭೇಟಿ ಆಗಿದೆ. ರೆಗ್ಯುಲರಾಗಿ ಜೊತೆಲೇ ಇದ್ದೇವೆ. ಏನಂತ ಸರ್ ಇದು ಭೇಟಿ ಆದ್ಮೇಲೆ ಈಗ ಅಂದರೆ ವಿಶೇಷವಾಗಿ ಪೂಜೆ ಆಗಿ ಅವ್ರ ಆಯ್ಕೆ ಆದ ಬಳಿಕ? ಸರ್, ಇದು ಯಾಗ ಆಗಿದ್ದ ದಿವಸನೇ TVಯಲ್ಲಿ ಅವತ್ತು ಬಂತಲ್ಲ, ಅವತ್ತು ಕೇಳಿದೆ, ಏನಯ್ಯ ಆಂಜನೇಯ ಇದು ಅಂದರೆ, ಸ್ವಾಮಿ ಯಾಗ ಮಾಡಿಸಿದ್ದೀನಿ ನಾನು ಈ ಥರ. ಹೌದಾ, ಏನಯ್ಯ TVಯಲ್ಲೆಲ್ಲ ಹೊಡಿತಾವ್ರೆ ಅದು ಅಂದರು. ಹೌದಾ ಅಂತಂದ್ರೆ ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಇಷ್ಟ ಆಯ್ತು. ನನ್ನ ಹೆಸರು JS ಆಂಜನೇಯಲು, ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್, ಬಳ್ಳಾರಿ.